ಸರ್, ಸಿಎಂ ಬದಲಾವಣೆ ವಿಚಾರ ಒಂದ್ ಕಡೆ ನಾಯಕರೆಲ್ಲ ಮಾತಾಡಿ ನಿಲ್ಸಿದ್ದಾರೆ. ಆದ್ರೆ ಯತೀಂದ್ರ ಅವರು ಮಾತನ್ನ ಮುಂದುವರಿಸ್ತಾನೆ ಇದ್ದಾರೆ. ಸರ್, ಏನಾಗ್ಬೋದು ಅಂತ ಒಂದು ತಿಂಗಳು ಈಗ ಮೌನ ವ್ರತ ತಾಳಿದೀವಿ ಸರ್ಕಾರ ಮತ್ತೆ ಇದು ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ. ಒಂದು ತಿಂಗಳು ಮೌನ ವ್ರತದಲ್ಲಿ ಇದೀನಿ ನಾನೀಗ. ನಮ್ಮ ಗುರುಗಳು ಹೇಳಿರೋದ್ರಿಂದ ಒಂದು ತಿಂಗಳಾದ್ಮೇಲೆ ಇದ್ರ ಬಗ್ಗೆ ಗೊತ್ತಿಲ್ಲ. ಒಂದು ತಿಂಗಳು ಈಗ ನಾನು ಮೌನ ವ್ರತದಲ್ಲಿ ಇದೀನಿ. ಅಲ್ಲ, ಈ ವಿಚಾರ ಮಾತಾಡಬಾರ್ದು ಅಂತ ಒಂದು ತಿಂಗಳು ನಾನೇ ಸ್ವಯಂ ನಿರ್ಬಂಧ ಹಾಕೊಂಡು, ನಿನ್ನೆ ಬೆಳಗಾವಿಯಲ್ಲೂ ಮೀಡಿಯಾದವ್ರು ಕೇಳಿದಾಗ ಸ್ವಯಂ ನಿರ್ಬಂಧ ಹಾಕೊಂಡು ಇದೀನಿ. ಅವರು ಮುಖ್ಯಮಂತ್ರಿಗಳ ಸುಪುತ್ರ, ನಮಗಿಂತ ನಿಮಗಿಂತ ಜವಾಬ್ದಾರಿ ಇರ್ತದೆ. ಅವ್ರಿಗೊಂದು ಸೋದರನಾಗಿ ಮನಪೂರ್ವಕವಾಗಿ ಹೇಳಬಲ್ಲೆ, ಅಧಿಕಾರದಲ್ಲಿದ್ದವರು ಯಾವಾಗಲೂ ಶಾಂತ ಸ್ವಭಾವದಿಂದ ಹೋಗ್ಬೇಕು. ಇನ್ನೊಬ್ಬನ ರೊಚ್ಚಿಗೇಳಿಸೋ ಪದಗಳನ್ನು ಉಪಯೋಗಿಸಬಾರ್ದು. ಅದು ಯಾರಿಗೂ ಉಪಯೋಗ ಇಲ್ಲ ಅಂತ ಹೇಳಿ ಮತ್ತೆ ಮೌನಕ್ಕೆ ಜಾರ್ತಿದ್ದೆ. ಆದ್ಮೇಲೆ ಯಾರು ಕೂಡ ಮಾತಾಡ್ತಾ ಇರ್ಲಿಲ್ಲ ಸರ್. ಮೊದಲನೇದಾಗಿ ಮತ್ತೆ ಮಾತಾಡಿದಂತವ್ರು ಯತೀಂದ್ರ ಅವರು, ನಂತರ ಮಾತಾಡಿದಂತವ್ರು ಜಮೀರ್ ಅಹಮದ್ ಅವರು. ಸಿದ್ದರಾಮಯ್ಯನವ್ರನ್ನ ಇಳಿಸಕ್ಕಾಗುತ್ತಾ, ಯಾರಿಗಾದ್ರೂ ತಾಕತ್ತಿದೆಯಾ ಅನ್ನೋ ತರದಲ್ಲಿ ಮಾತಾಡ್ತಾರೆ ಅವರು. ಒಂದು ತಿಂಗಳು ಮೌನ. ನೋಡ್ರಿ, ಈ 2 ನಿಮಿಷ ನಿನ್ನೆ ನನಗೂ ಮೆಸೇಜ್ ಬಂದಿತ್ತು. ನಾನು ಬೆಂಗಳೂರಿಗೆ ಬಂದಿದ್ದೆ, ಹೋಗಿಲ್ಲ. ಮೊನ್ನೆ ನಾವು 10 ಜನ MLAಗಳು ಈಗ ಇಲ್ಲಿಂದ 700 ಕಿಲೋಮೀಟರ್ ಹೋಗಿದ್ದಾರೆ. ಈಗ ನಿಮ್ಮ ಮೀಡಿಯಾದವರೆಲ್ಲ ನಾಳೆ ಇವತ್ತು ಗೋವಾಗ ಹೋಗ್ತಾ ಇದ್ದಾರೆ. ಹಂಗಾರೆ ಮೀಡಿಯಾದವರೆಲ್ಲ ಸರ್ಕಾರದವ್ರನ್ನ ಪ್ಲಾನ್ ಮಾಡಕ್ ಗೋವಾಗವರೆ ಅಂತ ಹೇಳಕ್ಕಾಯ್ತದೆ ನಾವು? ಮೊನ್ನೆ 10 ಜನ, ನಾನು, ನಮ್ಮ ನಂಜೇಗೌಡರು, ನಮ್ಮ ST ಸೋಮಶೇಖರ್, ವೆಂಕಟೇಶ್, ಇನ್ನೊಂದು 4-5 ಜನ MLAಗಳೆಲ್ಲ ಯಾರೋ ಒಂದು ಫಾರ್ಮ್ ಹೌಸ್ ಅಲ್ಲಿ ಒಳ್ಳೆ ನಾಟಿ ಕೋಳಿ ಮಾಡಿ ಊಟಕ್ಕೆ ಕರೆದಿದ್ರು. ಊಟ ಮಾಡ್ಕೊಂಡೆ ಮೀಡಿಯಾದ, ಏನ್ ಸರ್ ಇವತ್ತೆಲ್ಲ 12 ಜನ ನೀವು ಸೇರ್ಕೊಂಡ್ಬಿಟ್ಟಿದ್ರು. ಏನ್ ಹೇಳ, ನಾವು ಊಟಕ್ಕೆ ನೆನ್ನೆನೋ ಒಬ್ಬ ದೊಡ್ಡಣ್ಣನವರ್ ಅಂತ ಹೇಳಿ ನಮ್ಮ DK ಶಿವಕುಮಾರ್ ಅವರ ಅತ್ಯಾಪ್ರು, ಮೊದಲು ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷರಾಗಿರೋರು ತಂದೆ. ಅವ್ರು ಎಸ್ಟೇಟ್ ಅಲ್ಲಿ ಒಳ್ಳೆ, ಈಗ ಬೆಳಗಾವಿ ಬೆಂಗಳೂರಲ್ಲಿ ಸೆಷನ್ ಇರ್ಬೇಕಾದ್ರೆ ನಮ್ಮ ಮನೆಯಲ್ಲಿ ನನ್ನ ಸ್ನೇಹಿತರು ಉತ್ತರ ಕರ್ನಾಟಕ MLAಗಳು ಅವ್ರಿಗೆ ಊಟ ಕರಿತೀನಿ. ಒಂದು ಗೆಸ್ಚರ್ ರೀ ಅದು. ಅವ್ರು ಅಲ್ಲಿಂದ ಬಂದಾಗ ಈಗ ಬೆಳಗಾವಿ ನಮ್ಮ ಸವದತ್ತಿ MLA ಅವರು ಇವರನ್ನ ನಮ್ಮನ್ನು ಊಟಕ್ಕೆ ಕರೀತಾರೆ. ಹಂಗಂದಿದ ತಕ್ಷಣ ನಾಯಕತ್ವ ಬದಲಾವಣೆಗೆ ಊಟಕ್ಕೆ ಸೇರ್ಕೊಂಡಿದ್ದಲ್ಲ. ಈಗ ನೀವು ಬೆಳಗಾವಿ ಇದಕ್ಕೆ ಮೀಡಿಯಾ ಇದಕ್ಕೆ ಹೋಗ್ತೀರಾ, ಅಲ್ಲಿ ನಿಮ್ಮ ಸ್ನೇಹಿತರು ಬೆಳಗಾವಿ ರಿಪೋರ್ಟರ್ಗಳು ಅವ್ರ ಮನೆ ಊಟಕ್ಕೆ ಕರೀತಾರೆ. ಏನೋ ನೀವು ಪ್ಲಾನ್ ಹಾಕಕ್ ಹೋಗ್ತೀರಾ ಸರ್ಕಾರ? ಒಂದು ಗೆಸ್ಚರ್ ಊಟಕ್ಕೆ ಕರೀತಾರ್ರಿ, ಅದೆಲ್ಲ ಏನು ಕ್ರಾಂತಿಗೆ ಕ್ರಾಂತಿ ಆಗುತ್ತಾ? ಸತೀಶ್ ಜಾರಕಿಹೊಳಿ ಅವರು ಊಟ ಕರೆಕ್ಟ್ ಪಾಯಿಂಟ್. ಅವರು ಊಟಕ್ಕೆ ಕರೆದಿದ್ರು. ಸತೀಶ್ ಜಾರಕಿಹೊಳಿ ಅವರು ನಾಯಕ ಸಮುದಾಯದವ್ರನ್ನೆಲ್ಲ ಊಟಕ್ಕೆ ಕರೆದಿದ್ರು. ಆಯ್ತಾ? ಇನ್ನೊಂದು ನಿನ್ನೆ ಸೆಷನ್ ಮುಗಿದಿತ್ತು. ಮುಗಿದ ಮೇಲೆ DK ಅವರು ಅವ್ರ ಚೇರಲ್ಲಿ ಕೂತ್ಕೊಂಡಿದ್ರು. ನಾವು ಒಂದು 15 ಜನ ಮುತ್ಕೊಂಡು ಒಳಗಡೆ ಸೆಷನ್ ಒಳಗಡೆ ಕ್ಯಾಮ್ರಾ ಎಲ್ಲ ಮಾತಾಡ್ತಾ ಇದ್ರು. ಆಚೆ ಬಂದಾಗ ಒಬ್ಬರು ಮೀಡಿಯಾದವ್ರು, ಏನ್ ಸರ್ ಏನೋ ಎಲ್ಲ ಪ್ಲಾನ್ ಹಾಕಿದ್ರಂತೆ ಇನ್ನೊಂದು ತಿಂಗಳಲ್ಲಿ ಏನಪ್ಪ ಮಾತಾಡೋಣ, DCM ಮಾತಾಡ್ತೀವಿ, CM ಹತ್ರನೂ ಮುತ್ಕೊಂಡಿರ್ತೀವಿ. ಅದರಲ್ಲೆಲ್ಲ ಆ ತರ ಊಟ, ಎಸ್ಟೇಟು, ಗದ್ದೆ, ಮನೆ, ಅಸೆಂಬ್ಲಿ ಒಳಗಡೆ 20 ಜನ MLA ಮಾಡಿದ ತಕ್ಷಣ ನಾಯಕತ್ವ ಬದಲಾಗಲ್ಲ. ಹೈಕಮಾಂಡ್ ಅವ್ರು ಹೇಳಿದ ದಿವಸ ಬದಲಾಗುತ್ತೆ, ಹೈಕಮಾಂಡ್ ಅವ್ರು ಸೂಚಿದ ದಿವಸ ಆಗ್ತದೆ. ಅದು ಬಿಟ್ಟು ನಾನಾಗ್ಲಿ, ನೀವಾಗ್ಲಿ, ಇನ್ನೊಬ್ರಾಗ್ಲಿ ಏನ್ ಮಾಡಿದ್ರು ಏನೋ ಆಗಲ್ಲ. ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಯತೀಂದ್ರ ಅವರು ಹೇಳ್ತಾರೆ ಹೈಕಮಾಂಡ್ ರಿಜೆಕ್ಟ್ ಮಾಡ್ಬಿಟ್ಟಿದೆ ಈ ಪ್ರಪೋಸಲ್ ನ ಅಂತ. ಮೌನ. ಮೌನ, ಒಂದು ತಿಂಗಳು ಮೌನ, ಕೆಲವೊಂದಕ್ಕೆ ಮೌನ. ಈಗ ನವೆಂಬರ್ ಕ್ರಾಂತಿ ಆಯ್ತು, ಡಿಸೆಂಬರ್ ಕ್ರಾಂತಿ ಆಯ್ತು, ಈಗ ಸಂಕ್ರಾಂತಿನೇ. ಈಗ ನಿಮ್ ಲೆಕ್ಕ ನೋಡಿದ್ರೆ ಮೌನ. ಸರ್, ಈಗ ಸಿಎಂ ಬದಲಾವಣೆ ವಿಚಾರದಲ್ಲಿ DK CM ಆಗ್ತಾರೆ ಅಂತ ಹೇಳಿ ಶಾಸಕರುಗಳಿಗೆ ನೋಟಿಸ್ ಹೋಗುತ್ತೆ. ಅದೇ ಯತೀಂದ್ರ ಸಿದ್ದರಾಮಯ್ಯ 5 ವರ್ಷ ಬದಲಾವಾಗಲ್ಲ ಅಂತಂದ್ರೆ ಹೈಕಮಾಂಡ್ ಆಗಲಿ ಅಧ್ಯಕ್ಷರಾಗಲಿ ಅದೇ ರೀತಿ ನೋಟಿಸ್ ಕೊಡೋದಿಲ್ಲ ಅಂದ್ರೆ ಒಬ್ರಿಗೊಂದು ನ್ಯಾಯನ ಸರ್ ಪಕ್ಷದಲ್ಲಿ ಏನ್ ನಡೀತಾ ಇದೆ? ಒಂದು ತಿಂಗಳು ಮೌನದಲ್ಲಿದ್ದೇನೆ. ಅದಾದ್ಮೇಲೆ ಎಲ್ಲ ಪ್ರಶ್ನೆಗೂ ಉತ್ತರ ನೀವು ತಿರ್ಗಾ ಸಿಗ್ತಿರಲ್ಲ ನನಗೆ. ಅಲ್ಲ, ನಮ್ಗೆ ಓಪನ್ ಆಗಿ ಹೇಳಿದ್ರಲ್ಲ, ಯಾರು ಏನು ಇದ್ರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದಾರೆ. ತಿರುಗಿ ಮಾತಾಡೋದು, ಈಗ ಮನೇಲಿ ತುಂಟು ಮಕ್ಕಳು ಇರ್ತಾರೆ, ಒಳ್ಳೆ ಮಕ್ಕಳು ಇರ್ತಾರೆ. ನಾನು ಒಳ್ಳೆ ಮಗ, ಅದಕ್ಕೆ ಮಾತಾಡಲ್ಲ. ಹೈಕಮಾಂಡ್ ಹೇಳಿದ್ದ ನಾನು ಫಾಲೋ ಮಾಡ್ಬೇಕಲ್ಲ. ಮೌನ, ಇವಾಗ ಮೌನ. ಹೈಕಮಾಂಡ್ ಹೇಳಿದೆ ಮೌನ. ನಾಳೆ ಎಲ್ಲ ಹೋಗ್ತಾ ಇದ್ರೆ ಎಲ್ಲ MLAಗಳು ಅದೇ ಓಟ್ ಚೋರಿ, ನಮ್ಮ ಪಕ್ಷದ ವತಿಯಿಂದ ಓಟ್ ಚೋರಿ
ವಿರುದ್ಧ ಬೃಹತ್ ಹೋರಾಟವನ್ನ ಭಾನುವಾರ ಬೆಳಗ್ಗೆ ಇದು ದೆಹಲಿಯ ಜಂತರ್ ಮಂತರನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ನಾಳೆ 3 ಗಂಟೆಗೆ ನಾನು ನಮ್ಮ ಉಸ್ತುವಾರಿ ಸಚಿವರು MLAಗಳು ದೆಹಲಿಗೆ ಹೋಗಿ ಭಾನುವಾರ ಅಲ್ಲಿ ಭಾಗವಹಿಸಿ ಭಾನುವಾರ ದೆಹಲಿಯಿಂದಾನೇ ಹುಬ್ಳಿಗೆ ಫ್ಲೈಟ್ ಮಾಡ್ಕೊಂಡಿದ್ವಿ. ಹುಬ್ಳಿಯಿಂದ ಸೆಷನ್ ಹೋಗ್ತೀವಿ. ಎಲ್ಲ ಶಾಸಕರಿಗೂ ಹೋಗ್ಬೇಕು ಅಂತ ಸೂಚನೆ. ಎಲ್ಲರೂ ಕೇಂದ್ರ ಹೋರಾಟ ಮಾಡ್ತಾ ಇದೀವಿ ಅಂತ ಹೆಚ್ಚುವರಿ ಟ್ರೈನ್ ಬೋಗಿ ಹಾಕೋದಕ್ಕೂ ನಿರಾಕರಿಸ್ತು. ದುಡ್ಡು ಕಟ್ತೀವಿ 1.5 ಕೋಟಿ ಅಂತ KPCC ಹೇಳಿದಾಗಲೂ ರೈಲ್ನ ಕೊಡೋದಕ್ಕೂ ನಿರಾಕರಿಸ್ತು. ಅದರಿಂದ ಶಾಸಕರು ಎಲ್ಲರೂ ಪ್ರತಿಯೊಬ್ಬರು ಭಾಗವಹಿಸಬೇಕು ಅಂತ ಹೇಳಿ ನಮ್ಗೆ ಹೇಳಿದ್ದಾರೆ. ಮೊನ್ನೆ CLP ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ. ಅದರಿಂದ ಹೋಗ್ತಾ ಇದ್ದೀವಿ. ಸರ್, CLP ಮೀಟಿಂಗ್ ಅಲ್ಲಿ ಒಂದು ಚರ್ಚೆ ಆಯ್ತು ಅಂತ ಅಭಿವೃದ್ಧಿ ವಿಚಾರವಾಗಿ ಈ ಗ್ಯಾರಂಟಿ ಯೋಜನೆಗಳಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ, ಶಾಸಕರುಗಳು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ನಿಜಕ್ಕೂ ಕೂಡ ಅದು ಆತರ ಆಗ್ತಾ ಇದೆಯಾ ಅಂತ? ಅದೆಲ್ಲ ಸುಳ್ಳು. ಗ್ಯಾರಂಟಿ ಕೊಡ್ತಾ ಇದೀವಿ. ಈಗ 50 ಕೋಟಿ ಬಿಡುಗಡೆ ಮಾಡಿದಾರಲ್ಲ, ಅದು ಹಿಂದೆ 10 ಕೋಟಿ ಬಿಡುಗಡೆ ಮಾಡಿದ್ರು. ಅದಕ್ಕೆ ಹಣಕಾಸನ್ನ ಬಿಡುಗಡೆ ಮಾಡಿದ್ರೆ ಈಗ KRDL ಈಗ ಟೆಂಡರ್ ಆದ್ರೆ ಹಣಕಾಸು ಬಿಡುಗಡೆ ಆಗ್ಬೇಕಾಗಿಲ್ಲ. KRDL ಹಾಕಿದಾಗ ನಾವು ಅವ್ರ ಹತ್ರ 100% ಮನಿ ಡೆಪಾಸಿಟ್ ಆದ್ರೆ ಕೆಲಸ ಮಾಡಕ್ ಬಿಡೋದು. ಈ ರೈನ್ ಡ್ಯಾಮೇಜ್ಗೆ 10 ಕೋಟಿ PRD ಇಂದ ಬಿಡುಗಡೆ ಮಾಡಿದ್ರು. ಮತ್ತೆ ಈಗ 50 ಕೋಟಿ ಬಿಡುಗಡೆಯಲ್ಲಿ 12.5 ಕೋಟಿ ನಮ್ಮ ವಿವೇಚನಾಧಿಕಾರದ್ದು ನಾವು KRDL ಇದು ಅಂತ ಇನ್ನೊಂದಿದೆಯಲ್ಲ ಜಯಪ್ರಕಾಶ್ ನಿರ್ಮಿತಿ ಕೇಂದ್ರಕ್ಕೆ ಹಾಕಿರೋದಕ್ಕೆ ದುಡ್ಡು ಡೆಪಾಸಿಟ್ ಆದ್ರೆ ಕೆಲಸ ಸ್ಟಾರ್ಟ್ ಆಗೋದು. ಅದಕ್ಕೆ ದುಡ್ಡನ್ನ ಬಿಡುಗಡೆ ಮಾಡಿ ಅಂತ ಕೇಳಿದ್ರೆ ಹೊರತು ಬೇರೆ ಏನೋ ಮಾತಾಡಿಲ್ಲ. ಆಯ್ತು, ಬಿಡುಗಡೆ ಮಾಡ್ತೀನಿ ಅಂತ ಮುಖ್ಯಮಂತ್ರಿ ಹೇಳಿದ್ರು. ಈಗ ಶೀಘ್ರದಲ್ಲೇ ಕೆಲಸ ಆರಂಭ ಆಗ್ತದೆ. ಸರ್, ಈಗ ಆಳಂದದಲ್ಲಿ ವೋಟ್ ಚೋರಿ ಅದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡಿದ್ದಾರೆ. ಮತ್ತೆ ಅವರು CID ಅವರು 18 ಲೆಟರ್ಗಳನ್ನು ಕೂಡ ಬರೆದಿದ್ದಾರೆ. ಅಲ್ಲಿ ಆಳಂದದಲ್ಲಿ ಮತ ಕಳವಾಗಿದೆ ಅಂತ ಅಂದ್ಬಿಟ್ಟು, ಮತ್ತೆ ಈಗ ಮಹದೇವಪುರದಲ್ಲಿ ಅಲ್ಲೂ ಆಗಿದೆ ಅನ್ನೋದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡಿದ್ದಾರೆ. ಇದನ್ನ ಕಾಂಗ್ರೆಸ್ ಒಂದು ಜನ ಸಮೂಹದ ಮಧ್ಯೆ ತಗೊಳ್ಳೋದಕ್ಕೆ ವಿಫಲವಾಗಿದೆ ಅನ್ನೋ ಒಂದು ಮಾತು ಕೇಳ್ಬರ್ತಾರೆ. ಎಲ್ಲಾ ಕಡೆ ಹೋರಾಟ ಮಾಡ್ತಾ ಇದೀವಿ. ಈಗೇನಾಗಿದೆ, ಸುನಾಮಿ ಮಧ್ಯೆ ನಮ್ಮ ವಾಯ್ಸ್ ಕೇಳಲ್ಲ ಅನ್ನೋದು. ನ್ಯಾಯಾಂಗ, ರಾಜ್ಯಾಂಗ ಎಲ್ಲ ಮತ್ತೆ ಕಾರ್ಯಾಂಗದ ಮುಂದೆ ನಮ್ಮ ಹೋರಾಟಗಳನ್ನ ನಾವು ವ್ಯವಸ್ಥಿತವಾಗಿ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ಒಂದು ದಿನ ಈ ಪ್ರಜಾಪ್ರಭುತ್ವ ದೇಶ, ಎಲ್ಲದಕ್ಕೂ ಒಂದು ಮಿತಿ ಇರ್ತದೆ. ಒಂದು ದಿನ ಒಂದು ಡೌನ್ಫಾಲ್ ಆರಂಭ ಆಗ್ತದೆ. ಆ ಡೌನ್ಫಾಲ್ ಆರಂಭ ಆಗಿದ್ದ ದಿವಸ ಇದಕ್ಕೆಲ್ಲ ಲೆಕ್ಕಾಚಾರಕ್ಕೆ ಒಂದು ಮುನ್ನುಡಿ ಬರ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.